ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ವಿವಾದದ ಸುಳಿಯಲ್ಲಿ ಸಿಲುಕ್ತಾನೆ ಇದೆ. ಕಾಮಗಾರಿ ಗುತ್ತಿಗೆಯಲ್ಲೂ ಕೂಡ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯೊಂದು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಿಂದಲೇ ಬಂದಿದೆ. ಈ ಬೇಡಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹಂತದಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಂತ ಸರ್ಕಾರಿ ಕಡತಗಳ ಟಿಪ್ಪಣಿಯಲ್ಲಿ ಉಲ್ಲೇಖ ಆಗಿದೆ. ಯಾವಾಗ ಉಪಚುನಾವಣೆ ಟೈಮಲ್ಲೇ ವಿಷಯ ಹೊರಗೆ ಬಂತು, ಇಡೀ ಪ್ರಸ್ತಾಪವನ್ನೇ ಕೈ ಬಿಡುವ ನಿರ್ಧಾರ ಮಾಡಿದೆಯಂತೆ ಸಿದ್ದರಾಮಯ್ಯನವರ ಸರ್ಕಾರ. ಪಾಕಿಸ್ತಾನದಲ್ಲೂ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು ಯಾವ ಪ್ರಸ್ತಾವನೆಯೂ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಹೊಸ ವಿವಾದವೊಂದು ಎದ್ದಿದೆ. ಮುಸ್ಲಿಮರಿಗೆ ಎಲ್ಲ ಸೌಲಭ್ಯ ಮಾಡಿಕೊಡುವ ಸರ್ಕಾರ ಎಂಬ ಟೀಕೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಮೀಸಲಾತಿ ತೆಗೆದಿಡುವ ಪ್ರಯತ್ನವೊಂದು ಸದ್ದಿಲ್ಲದೆ ಸಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಪೂರಕವಾದ ಕಾನೂನು ತಿದ್ದುಪಡಿಯನ್ನ ಮಂಡನೆ ಮಾಡುವ ಪ್ಲಾನ್ ಕೂಡ ಮಾಡಲಾಗಿತ್ತು ಎನ್ನಲಾಗಿದೆ. ಆದರೆ ಈ ವಿಚಾರ ಬಹಿರಂಗಗೊಳ್ಳುತ್ತಿದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಷ್ಟಕ್ಕೂ ಈ ಮೀಸಲಾತಿ ವಿಚಾರದಲ್ಲಿ ನಡೆದಿರೋದೇನು ಎನ್ನುವುದನ್ನು ಮೊದಲು ಗಮನಿಸಬೇಕು. ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡಿ ಅಂತ ಇದೇ ವರ್ಷದ ಆಗಸ್ಟ್ 24ರಂದು ಸಿಎಂ ಭೇಟಿಯಾದ ಮುಸ್ಲಿಂ ಶಾಸಕರ ನಿಯೋಗ ಮನವಿ ಪತ್ರವೊಂದನ್ನು ನೀಡಿದ್ರು. ಆ ಪತ್ರಕ್ಕೆ ಸಹಿ ಹಾಕಿದ ಜನಪ್ರತಿನಿಧಿಗಳೆಂದರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಸಚಿವರಾದ ಜಮೀರ್, ರಹೀಂ ಖಾನ್, ಶಾಸಕರಾದ ತನ್ವೀರ್ ಸೇಠ್, ಹ್ಯಾರಿಸ್, ಇಕ್ಬಾಲ್ ಹುಸೇನ್, ರಿಜ್ವಾನ್ ಅರ್ಷದ್, ಖನೀಜ್ ಫಾತಿಮಾ, ಆಸಿಫ್ ಸೇಠ್, ಸಲೀಂ ಅಹಮದ್, ಅಬ್ದುಲ್ ಜಬ್ಬಾರ್, ಬಿಲ್ಕಿಸ್ ಬಾನು ಹೀಗೆ 12 ಪ್ರಮುಖ ನಾಯಕರು ಈ ಮನವಿ ಪತ್ರಕ್ಕೆ ಸಹಿ ಹಾಕಿದ್ದರು. ಇನ್ನು ಈ ಪತ್ರದಲ್ಲಿ ಮುಸ್ಲಿಂ ನಾಯಕರು ತಮ್ಮ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿಯುವಿಕೆಯನ್ನು ಮುಂದಿಟ್ಟು ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯ ಪ್ರಸ್ತಾಪ ಮುಂದಿಟ್ಟಿದ್ದರು. ಅಲ್ಪಸಂಖ್ಯಾತ ಪ್ರವರ್ಗ 2ಬಿಗೆ 4% ಮೀಸಲಾತಿ ಬೇಕು. ಇದಕ್ಕಾಗಿ 2023ರಲ್ಲಿ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಕಾಯ್ದೆಗೆ ತಿದ್ದುಪಡಿ ಮಾಡಿದಂತೆ ಮತ್ತೊಮ್ಮೆ ತಿದ್ದುಪಡಿ ಮಾಡುವಂತೆಯೂ ಮನವಿ ಮಾಡಿದ್ರು. ಅಲ್ಲದೆ ಪ್ರವರ್ಗ 1ಕ್ಕೆ 4%, ಪ್ರವರ್ಗ 2ಎಗೆ 15% ಮೀಸಲಾತಿ ಈಗಾಗಲೇ ಇದೆ. ಅದೇ ಮಾದರಿಯಲ್ಲೇ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಸೇರಿರುವ ಪ್ರವರ್ಗ 2ಬಿಗೂ ಮೀಸಲಾತಿ ಸೌಲಭ್ಯ ಒದಗಿಸಬೇಕು. ಈ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಲು ಅವಕಾಶ ಆಗುತ್ತೆ ಎಂದು ಪತ್ರದಲ್ಲಿ ವಿನಂತಿಸಲಾಗಿತ್ತು. ಹೀಗೆ ಮುಸ್ಲಿಂ ನಾಯಕರು ಬರೆದಿದ್ದ ಇದೇ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಪರಿಶೀಲಿಸುವಂತೆ ಸೂಚನೆ ನೀಡಿದ್ರು. ಈ ಪತ್ರವನ್ನು ಸಿಎಂಗೆ ಕೊಟ್ಟು ಅದಕ್ಕೆ ಸಹಿ ಮಾಡಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಕೇಳಿದ್ರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ. ನನಗೆ ಗೊತ್ತಿಲ್ಲ. ರಿಯಾಕ್ಷನ್ ಮಾನ್ಯ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ. ನಮ್ಮಿಂದ ಗೊತ್ತಿಲ್ಲ, ನಾನು ಕೇಳಿ ಬಂತು. ಆ ಥರ ಕ್ಲಾರಿಫಿಕೇಶನ್ ಸಿಎಂ ಆಫೀಸಿಂದ ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಚರ್ಚೆ ಇಲ್ಲ, ಆ ಥರ ಏನು, ಆ ಥರ. ಹೀಗೆ ಸಿಎಂ ಕಚೇರಿಯಿಂದ ನೀಡಿರುವ ಸ್ಪಷ್ಟನೆಯನ್ನಷ್ಟೇ ಮುಂದಿಟ್ಟು ಈ ವಿಚಾರದಲ್ಲಿ ತನಗೇನೂ ಗೊತ್ತಿಲ್ಲ, ಮೀಸಲಾತಿ ಕೊಡುವ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಜಮೀರ್ ಹೇಳಿಕೊಂಡಿದ್ದಾರೆ. ಇಷ್ಟಕ್ಕೂ ರಾಜ್ಯದಲ್ಲಿ ಕಾಮಗಾರಿಗಳ ಗುತ್ತಿಗೆಗಳಲ್ಲಿ ಯಾವ ವರ್ಗಗಳಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಈಗಾಗಲೇ ಬೇರೆ ಬೇರೆ ಸಮುದಾಯಗಳಿಗೆ ನಿರ್ದಿಷ್ಟ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. 1 ಕೋಟಿವರೆಗಿನ ಕಾಮಗಾರಿಗಳಿಗೆ ಮಾತ್ರ ಅನ್ವಯವಾಗುವಂತೆ ಮೀಸಲಾತಿ ಒದಗಿಸಲಾಗಿದ್ದು, ಸಾಮಾನ್ಯ ವರ್ಗಕ್ಕೆ 57%, SC/ST ಸಮುದಾಯಕ್ಕೆ 24%, ಪ್ರವರ್ಗ 2ಎಗೆ 15%, ಪ್ರವರ್ಗ 1ಕ್ಕೆ 4% ಹಂಚಿಕೆಯಾಗಿದೆ. ಇದರಲ್ಲೇ 4% ನಮಗೂ ಕೊಡಿ ಅನ್ನೋದು ಮುಸ್ಲಿಂ ನಾಯಕರ ವಾದ. ಆದರೆ ಯಾವಾಗ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸರ್ಕಾರ ಮುಂದಾಗುತ್ತಿದೆ ಎಂಬ ವಿಚಾರ ಬಹಿರಂಗವಾಯಿತು, ಎಚ್ಚೆತ್ತುಕೊಂಡ ಸರ್ಕಾರ ಅಂಥದ್ದೊಂದು ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಎಂದು ಸಮಜಾಯಿಷಿ ನೀಡಿದೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರು ಮೀಸಲಾತಿ ಕೇಳಿದ್ದಾರೆ. ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರುವುದು ನಿಜ. ಆದರೆ ಸದ್ಯಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ. ಮೀಸಲಾತಿ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂಥದ್ದೇನೂ ಆಗೇ ಇಲ್ಲ ಅಂತಿದ್ದಾರೆ. ಅವೆಲ್ಲ ಸುಳ್ಳು. ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು. ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದೂ ಚರ್ಚೆ ಆಗಿಲ್ಲ. ಆದರೆ ಹೀಗೆಲ್ಲ ಸರ್ಕಾರ ಸಮಜಾಯಿಷಿ ಕೊಡುತ್ತಿದ್ದರೂ ತೆರೆಮರೆಯಲ್ಲಿ ಕಡತಗಳ ಮಂಡನೆಯಾಗಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರದ ಕಡತಗಳಲ್ಲಿ ಕೆಟಿಪಿಪಿ ಕಾಯ್ದೆಗೆ ಹೇಗೆ ತಿದ್ದುಪಡಿ ತರಬೇಕು ಎಂಬುದರ ಬಗ್ಗೆ ಟಿಪ್ಪಣಿ ಬರೆಯಲಾಗಿದೆ.
ಸರ್ಕಾರದ ಮಟ್ಟದಲ್ಲಿ ಮಂಡನೆಯಾಗಿರುವ ಕಡತದ ಟಿಪ್ಪಣಿಯಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಅವರಿಂದ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರ ಪ್ರವರ್ಗ 2ಬಿಗೆ ಮೀಸಲಾತಿ ಮನವಿ ಮಾಡಿದ ಪತ್ರವನ್ನ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಇದೇ ಪತ್ರವನ್ನ ಆಧರಿಸಿ 4% ಮೀಸಲಾತಿ ನೀಡಲು ಕೆಟಿಪಿಪಿ ಕಾಯ್ದೆಗೆ ತಿದ್ದುಪಡಿ ಸೂಚನೆ ನೀಡಲಾಗಿದ್ದು, ಕೆಟಿಪಿಪಿ ಕಾಯ್ದೆ 1996ರ 6ನೇ ಪ್ರಕರಣಕ್ಕೆ ತಿದ್ದುಪಡಿ ತರಲು ಸಿಎಂ ಅನುಮೋದನೆ ನೀಡಿದ್ದಾರೆಂದು ಉಲ್ಲೇಖ ಮಾಡಲಾಗಿದೆ. ಇದೇ ಕಾರಣದಿಂದ ಕಾಯ್ದೆಯ 6ನೇ ಪ್ರಕರಣಕ್ಕೆ ತಿದ್ದುಪಡಿಯ ಪ್ರಸ್ತಾಪ ಮಾಡಲಾಗಿದ್ದು, ತಿದ್ದುಪಡಿ ಮಸೂದೆಯಲ್ಲಿ ಕೆಟಿಪಿಪಿ ಕಾಯ್ದೆ 1996ರ 6ನೇ ಪ್ರಕರಣಕ್ಕೆ ತಿದ್ದುಪಡಿ ವೇಳೆ ಸೇರಿಸಬೇಕಾದ ಅಂಶಗಳನ್ನು ಬರೆಯಲಾಗಿದೆ. ಅದರಲ್ಲಿ ನಿರ್ಮಾಣ ಕಾಮಗಾರಿಗಳ ಟೆಂಡರ್ ವೇಳೆ 4% ಮೀಸಲಾತಿ ನೀಡಬಹುದು ಎಂದು ಹೇಳಲಾಗಿದ್ದು, ತಿದ್ದುಪಡಿಯ ಪ್ರಕಾರ ಪ್ರವರ್ಗ 2ಬಿಗೆ ಸೇರಿದ ಟೆಂಡರುದಾರರನ್ನ ಮಾತ್ರ ಪರಿಗಣನೆ ಮಾಡಬೇಕು ಅಂತ ನೋಟಿಫಿಕೇಶನ್ ವೇಳೆ ತಿಳಿಸಬೇಕು. ಒಂದು ವೇಳೆ ನಿರ್ದಿಷ್ಟ ಕಾಮಗಾರಿಯ ಗುತ್ತಿಗೆ ಪಡೆಯಲು ಪ್ರವರ್ಗ 2ಬಿ ಟೆಂಡರುದಾರರು ಬಾರದಿದ್ದಲ್ಲಿ ಮಾತ್ರ ಆಗ ಮೀಸಲಿಟ್ಟ 4% ಕಾಮಗಾರಿಗಳನ್ನ ಇತರರಿಗೆ ನೀಡಬಹುದು ಎನ್ನುವ ಅಂಶ ಸರ್ಕಾರದ ಟಿಪ್ಪಣಿಯಲ್ಲಿದೆ. ಹೀಗೆ ಒಂದೆಡೆ ಸರ್ಕಾರ ಸ್ಪಷ್ಟೀಕರಣದ ಮೂಲಕ ಮುಸ್ಲಿಮರಿಗೆ ಕಾಮಗಾರಿಗಳ ಟೆಂಡರ್ನಲ್ಲಿ ಮೀಸಲಾತಿ ನೀಡುವ ಪ್ರಸ್ತಾಪವೇ ಇಲ್ಲ ಅಂತ ಹೇಳ್ತಿದ್ರೆ, ಮತ್ತೊಂದೆಡೆ ಕಡತಗಳು ಬೇರೆಯದ್ದೇ ಕಥೆ ಹೇಳ್ತಿವೆ. ಸರ್ಕಾರದ ಮಟ್ಟದಲ್ಲಿ ಇರುವ ಈ ದ್ವಂದ್ವ ಬಿಜೆಪಿಗೆ ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಸಿಕ್ಕಿದೆ. खबर है कि सिद्धारमैया सरकार पब्लिक टेंडर में मुसलमानों को 4% आरक्षण देने के मकसद से सार्वजनिक खरीद में पारदर्शिता अधिनियम में संशोधन कर रही है. हल्ला हुआ तो कहा डिमांड तो है, हमने अभी रोका हुआ है. आप देख रहे हैं, दोनों बातें कह रहे हैं. ಮತಾಧಾರಿತವಾಗಿರ್ತಕ್ಕಂಥ ಮೀಸಲಾತಿಯನ್ನು, ಹಾಗೆ ಮತಾಧಾರಿತ ಮೀಸಲಾತಿ ಅದು ಬಹುಶಃ ಪಾಕಿಸ್ತಾನದಲ್ಲೂ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು. ಶಿಗ್ಗಾವಿ ಟಿಕೆಟ್ ಕೊಡುವಾಗ ಮುಸ್ಲಿಮರ ವಿರೋಧ ಕಟ್ಟಿಕೊಂಡಿದ್ದು, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯನ್ನ ಜಮೀರ್ ಕರಿಯಾ ಅಂದಿದ್ದು, ಇದೀಗ ಮುಸ್ಲಿಮರಿಗೆ ಮೀಸಲಾತಿ ವಿವಾದ. ಹೀಗೆ ಉಪಚುನಾವಣೆ ಟೈಮ್ನಲ್ಲೇ ಪ್ರತಿಪಕ್ಷಗಳ ಕೈಗೆ ಸರ್ಕಾರವೇ ಒಂದಾದರ ಮೇಲೊಂದು ಅಸ್ತ್ರವನ್ನ ನೀಡಿದೆ. ಆದರೆ ಈಗ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ಪ್ರಸ್ತಾಪವೇ ಇಲ್ಲ ಎಂದಿರುವ ಸರ್ಕಾರದ ಮಾತುಗಳನ್ನ ಜನ ಎಷ್ಟರ ಮಟ್ಟಿಗೆ ನಂಬ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.